ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೇ ತಿಂಗಳ 12 ಮತ್ತು 13 ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋವನ್ನು ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಮೊದಲ ಪ್ರಶ್ನೆ ನೋಡೋದಾದರೆ, ಇಸ್ರೋ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರು. ಯಾಕಪ್ಪ ಪ್ರಶ್ನೆ ಕೇಳಿದ್ರಂದರೆ, ಇಸ್ರೋವು ಇತ್ತೀಚೆಗೆ 3D ಪ್ರಿಂಟರ್ ರಾಕೆಟ್ ಇಂಜಿನನ್ನು ಪರೀಕ್ಷೆ ಯಶಸ್ವಿಯಾಗಿದೆ. ಅಂದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಥವಾ ಇಸ್ರೋವು ಸಂಯೋಜಕ ಉತ್ಪಾದನಾ ತಂತ್ರಜ್ಞಾನದ ಸಹಾಯದಿಂದ ತಯಾರಿಸಿದ ಸಾಮಾನ್ಯವಾಗಿ 3D ಪ್ರಿಂಟರ್ ಎಂದು ಕರೆಯಲಾಗುವ ಧ್ರುವ ರಾಕೆಟ್ ಇಂಜಿನನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಅದು ಇಸ್ರೋವು ಇತ್ತೀಚೆಗೆ ಇಸ್ರೋವು 3D ಪ್ರಿಂಟರ್ ಎಂದು ಕರೆಯಲಾಗುವ ಧ್ರುವ ರಾಕೆಟ್ ಇಂಜಿನನ್ನು ಉಡಾವಣೆಯನ್ನು ಮಾಡಿ ಯಶಸ್ವಿಯಾಗಿದೆ. PS-4 ಇಂಜಿನನ್ನು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಥವಾ PSLV 4ನೇ ಹಂತದ ಇಂಜಿನ್ ಆಗಿದೆ ಮತ್ತು ಮೊದಲ ಹಂತದ ರಿಯಾಕ್ಷನ್ ಕಂಟ್ರೋಲ್ ಸಿಸ್ಟಮನ್ನು ಬಳಸಲಾಗುತ್ತದೆ. ಇದನ್ನು ಅಂದರೆ ಈ PSLV 4ನೇ ಹಂತದ ಇಂಜಿನ್ ಆಗಿ ಹೊರಹೊಮ್ಮಿದೆ. ಇದರಲ್ಲಿ ಮೊದಲ ಹಂತದ ರಿಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ನಲ್ಲಿ ಇದನ್ನು ಬಳಸಲಾಗುತ್ತದೆ. ಯಾವುದನ್ನು? PSLV 4ನೇ ಹಂತವನ್ನು ರಿಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ನಲ್ಲಿ ಬಳಸಲಾಗುತ್ತದೆ. ಇದನ್ನು ಇಸ್ರೋದ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ಅಭಿವೃದ್ಧಿಪಡಿಸಿದೆ. ಯಾವುದು? ಇಸ್ರೋದ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್. ಅದೇ ರೀತಿಯಾಗಿ ನೈಟ್ರೋಜನ್ ಟೆಟ್ರಾಕ್ಸೈಡ್ ಮತ್ತು ಮೊನೊಮೆಥೈಲ್ ಹೈಡ್ರೋಜನ್ ಸಂಯೋಜನೆಯನ್ನು ಒತ್ತಡದ ವ್ಯವಸ್ಥೆಯಲ್ಲಿ ಪ್ರೊಪೆಲೆಂಟ್ಗಳಾಗಿ ಬಳಸಲಾಗುತ್ತದೆ. ಇಲ್ಲಿ ಇವು ನೈಟ್ರೋಜನ್ ಟೆಟ್ರಾಕ್ಸೈಡ್ ಮತ್ತು ಮೊನೊಮೆಥೈಲನ್ನು. ಅದೇ ರೀತಿಯಾಗಿ ಏನಪ್ಪ ಇದು 3D ಪ್ರಿಂಟರ್ ಎಂದು ನೋಡೋದಾದರೆ, 3D ಪ್ರಿಂಟರ್ ಇದು 3 ಆಯಾಮದ ವಸ್ತುಗಳನ್ನು ಪದರವಾಗಿ ಮಾಡಲು ಕಂಪ್ಯೂಟರ್ ಆಧಾರಿತ ವಿನ್ಯಾಸ ಬಳಸುವ ಪ್ರಕ್ರಿಯೆ ಇದೆ. ಎಷ್ಟು? 3 ರೀತಿಯ ಆಯಾಮಗಳನ್ನು ಇದು ಪದರವಾಗಿ ಮಾಡಲು ಒಂದು ಕಂಪ್ಯೂಟರ್ ಆಧಾರಿತ ವಿನ್ಯಾಸ ಬಳಸುವ ಪ್ರಕ್ರಿಯೆ ಇದಾಗಿದೆ ಪ್ರಿಂಟರ್ 3D ಪ್ರಿಂಟರು. ಇದು ಒಂದು ಸಂಯೋಜಕ ಪ್ರಕ್ರಿಯೆಯಾಗಿದ್ದು, ಇದರಲ್ಲಿ ಪ್ಲಾಸ್ಟಿಕ್ ಸಂಯುಕ್ತಗಳು ಅಥವಾ ಜೈವಿಕ ವಸ್ತುಗಳನ್ನು ಆಕಾರ, ಗಾತ್ರ, ಬಿಗಿತ ಮತ್ತು ಬಣ್ಣದ ವ್ಯಾಪ್ತಿಯನ್ನು ವಸ್ತುಗಳನ್ನು ನಿರ್ಮಿಸಲಾಗುತ್ತದೆ. ಇಲ್ಲಿ ಯಾವ್ಯಾವು? ಜೈವಿಕ ವಸ್ತುಗಳನ್ನು ಆಕಾರ ಆಗಿರ್ಬೋದು, ಗಾತ್ರ, ಬಿಗಿತ ಮತ್ತು ಬಣ್ಣದ ವ್ಯಾಪ್ತಿಯ ವಸ್ತುಗಳನ್ನು ಇದರಲ್ಲಿ ನಿರ್ಮಿಸಲಾಗುತ್ತದೆ 3D ಪ್ರಿಂಟರ್ನಲ್ಲಿ. ಅದೇ ರೀತಿಯಾಗಿ ಇಸ್ರೋದ ಬಗ್ಗೆ ಮಾಹಿತಿಯನ್ನು ನೋಡಿದರೆ, ಇಸ್ರೋ ಇದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಆಗಿದೆ. ಇದು ಸ್ಥಾಪನೆಯಾಗಿದ್ದು 1969. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಕರ್ನಾಟಕದ ಬೆಂಗಳೂರಿನಲ್ಲಿ ಇಸ್ರೋದ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಇಸ್ರೋದ ಚೇರ್ಮನ್ ಯಾರಪ್ಪ ಅಂತಂದರೆ ಎಸ್ ಸೋಮನಾಥನ್ ಅವರು ಇಸ್ರೋದ ಚೇರ್ಮನ್ ಆಗಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗಂಗರ ಆಸ್ಥಾನದಲ್ಲಿದ್ದ ಕವಿ ಯಾರು? ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚಾವುಂಡರಾಯ. ಚಾವುಂಡರಾಯನು ಗಂಗರ ಆಸ್ಥಾನದಲ್ಲಿದ್ದ ಒಬ್ಬ ಕವಿಯಾಗಿರುತ್ತಾನೆ. ಯಾಕಪ್ಪ ಕೇಳಿದ ನ್ಯೂಸ್ ನೋಡೋದಾದರೆ, ಕನ್ನಡ ಸಾಹಿತ್ಯ ಪರಿಷತ್ ನೀಡುವ 2023ನೇ ಸಾಲಿನ ಚಾವುಂಡರಾಯ ದತ್ತಿ ಪ್ರಶಸ್ತಿಗೆ ಹಿರಿಯ ಲೇಖಕಿಯಾಗಿರುವ ಡಾಕ್ಟರ್ ಪ್ರೀತಿ ಸುಭಾಷ್ ಚಂದ್ರ ಅವರನ್ನು ಆಯ್ಕೆ ಮಾಡಲಾಗಿದೆ. ಯಾರನ್ನು? ಚಾವುಂಡರಾಯ ಪ್ರಶಸ್ತಿಗೆ ಪ್ರೀತಿ ಸುಭಾಷ್ ಚಂದ್ರ ಅವರನ್ನು ಆಯ್ಕೆ ಮಾಡಲಾಗಿದೆ. ಇದು ಶ್ರವಣ ಬೆಳಗೊಳದ ಜಗದ್ಗುರು ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾಚಾರ್ಯ ಅವರು ಸ್ವಾಮೀಜಿ ಕನ್ನಡದ ಸಾಹಿತ್ಯ ಪರಿಷತ್ನಲ್ಲಿ ಈ ದತ್ತಿ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದರು. ಅವರು ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ. ಈ ಚಾವುಂಡರಾಯನು ಚಾವುಂಡರಾಯನ ಪುರಾಣ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಇವನು ಗಂಗರ ಆಸ್ಥಾನದಲ್ಲಿ ಒಬ್ಬ ಕವಿಯಾಗಿದ್ದನು. ಗಂಗರ ರಾಜಧಾನಿ ಕೇಳೋದಾದರೆ, ಗಂಗರ ರಾಜಧಾನಿ ಕೋಲಾರ.
ಮುಂದಿನ ಪ್ರಶ್ನೆಯನ್ನು ಹೋಗೋಣ. ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎಂದರೆ ಆಪ್ಷನ್ಸ್ ಬಿ, ಮೇ 11ನೇ ತಾರೀಕು. ರಾಷ್ಟ್ರ ಕಟ್ಟುವಿಕೆಯಲ್ಲಿ ತಂತ್ರಜ್ಞಾನದ ಪಾತ್ರ ಮಹತ್ತರವಾದದ್ದಾಗಿದೆ. ನ್ಯೂಸ್ ನೋಡೋದಾದರೆ, ಪ್ರತಿ ವರ್ಷ ಮೇ 11ನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಜೊತೆಗೆ ಒಂದು ಥೀಮ್ ಅಥವಾ ಧ್ಯೇಯವಾಕ್ಯವನ್ನು ಕೂಡ ನೀಡಲಾಗುತ್ತದೆ ವರ್ಷ. 2024ರ ಧ್ಯೇಯವಾಕ್ಯ ನೋಡೋದಾದರೆ, ಸ್ಕೂಲ್ ಟು ಸ್ಟಾರ್ಟಪ್ಸ್ ಲಿಗ್ನೇಟಿಂಗ್ ಯೂತ್ ಯಂಗ್ ಮೋಡ್ಸ್ ಆ್ಯಂಡ್ ಇನೋವೇಟ್. ಸ್ಕೂಲ್ ಟು ಸ್ಟಾರ್ಟಪ್ಸ್ ಲಿಗ್ನೇಟಿಂಗ್ ಯಂಗ್ ಮೈಂಡ್ಸ್ ಟು ಇನೋವೇಟ್ 2024ರ ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಧ್ಯೇಯವಾಕ್ಯವಾಗಿದೆ. ಈ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಏಕಪ್ಪ ಆಚರಣೆ ಮಾಡಲಾಗುತ್ತೆ ಎಂದು ನೋಡೋದಾದರೆ, ಮೇ 11, 1998ರಂದು ಪೋಖ್ರಾನ್ನಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ ನಂತರ ಈ ದಿನವನ್ನು ಭಾರತದ ತಾಂತ್ರಿಕ ಪ್ರಗತಿಯ ಸಾಧನೆ ಸ್ಮರಿಸಲಾಗುತ್ತದೆ. ಯಾವಾಗ? ಮೇ 11, 1998ರಂದು ಪೋಖ್ರಾನ್ನಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಆ ಕಾರಣ ಈ ದಿನವನ್ನು ಸ್ಮರಿಸಲಾಗುತ್ತದೆ. ಇದರ ಜೊತೆಗೆ ಮೊದಲ ಸ್ವದೇಶಿ ವಿಮಾನ ಆಗಿರುವ ಹಂಸ-3 ಅನ್ನು ಈ ದಿನ ಕೂಡ ಪರೀಕ್ಷೆ ಮಾಡಲಾಯಿತು. ಅಂದರೆ ಮೇ 11ನೇ ತಾರೀಕು 1998ರಲ್ಲಿ ಹಂಸ-3 ಅನ್ನು ಪರೀಕ್ಷಿಸಲಾಗಿತ್ತು ಒಂದು ವಿಮಾನವನ್ನು. ಇದು ಸ್ವದೇಶಿ ವಿಮಾನವಾಗಿದೆ. ಅದೇ ರೀತಿಯಾಗಿ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರತಿ ವರ್ಷ ಮೇ 11ನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನವಾಗಿ ಆಚರಿಸಲು ಘೋಷಿಸಿದರು. ಯಾರು? ಅಂದಿನ ಪ್ರಧಾನಮಂತ್ರಿ ಆಗಿರುವ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರತಿ ವರ್ಷ ಮೇ 11ರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲು ಘೋಷಣೆಯನ್ನು ಮಾಡಿದ್ದರು. ಭಾರತ ಪರಮಾಣು ಬಾಂಬ್ ಪರೀಕ್ಷೆ ಇವುಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ, ಮೊದಲ ಭಾರತ ಪರಮಾಣು ಬಾಂಬ್ ಪರೀಕ್ಷೆಯಲ್ಲಿ ಮಾಡಿದ್ದು 1974ರ ಮೇ 18ನೇ ತಾರೀಕು. ಅದು ಹೆಸರು ಏನತ್ತಪ್ಪ ಅಂದರೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ. ಇದನ್ನು ಪೋಖ್ರಾನ್ 1 ಎನ್ನುವರು. ಅದೇ ರೀತಿಯಾಗಿ ಎರಡನೇ ಪರಮಾಣು ಬಾಂಬ್ ಪರೀಕ್ಷೆ ನೋಡೋದಾದರೆ 1998ರಲ್ಲಿ ಆಪರೇಷನ್ ಶಕ್ತಿ ಎಂದು ಪರೀಕ್ಷೆ ಮಾಡಲಾಯಿತು. ಇದಕ್ಕೆ ಪೋಖ್ರಾನ್ 2 ಎಂದು ಕರೆಯುವರು. ಯಾವಾಗ? 1974 ಮೇ 18ರಂದು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಎಂದು ಮಾಡಿದರೆ, ಎರಡನೇದಾಗಿ 1998ರಲ್ಲಿ ಆಪರೇಷನ್ ಶಕ್ತಿ ಎಂದು ಪರೀಕ್ಷೆ ಮಾಡಲಾಯಿತು. ಪೋಖ್ರಾನ್ 1 ಮತ್ತು 2 ಆಗಿವೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಶಕ್ತಿ ಸಮರಾಭ್ಯಾಸ ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ? ಈ ಶಕ್ತಿ ಸಮರಾಭ್ಯಾಸವು ಭಾರತ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯೆ ನಡೆಯುವ ಒಂದು ಸಮರಾಭ್ಯಾಸವಾಗಿದೆ. ನ್ಯೂಸ್ ನೋಡೋದಾದರೆ, ಮೇ 13ರಿಂದ 26ರವರೆಗೆ ಮೇಘಾಲಯದ ಉಮ್ರೈ ಪ್ರದೇಶದಲ್ಲಿ ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಮಿಲಿಟರಿ ವ್ಯಾಯಾಮ ಶಕ್ತಿಯ 7ನೇ ಆವೃತ್ತಿಯ ನಡೆಸಲು ಸಿದ್ಧವಾಗಿವೆ. ಅಂದರೆ ಮೇ 13ರಿಂದ 26ರವರೆಗೆ ಮೇಘಾಲಯದ ಉಮ್ರೈ ಪ್ರದೇಶದಲ್ಲಿ, ಯಾವುದು? ಮೇಘಾಲಯದ ಉಮ್ರೈ ಪ್ರದೇಶದಲ್ಲಿ ಭಾರತ ಮತ್ತು ಫ್ರಾನ್ಸ್ ದೇಶಗಳು ಜಂಟಿಯಾಗಿ ಮಿಲಿಟರಿ ವ್ಯಾಯಾಮವಾಗಿರುವ ಶಕ್ತಿಯ ಆವೃತ್ತಿಯನ್ನು 7ನೇ ಆವೃತ್ತಿಯನ್ನು ನಡೆಸಲು ಸಿದ್ಧವಾಗಿವೆ. ಅಂದರೆ ಎಷ್ಟನೇದು? 7ನೇ ಆವೃತ್ತಿಯನ್ನು ಮೇಘಾಲಯದಲ್ಲಿ ನಡೆಯಲಿದೆ.
ಇದು ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಇದನ್ನು 2 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. 6ನೇ ಆವೃತ್ತಿಯನ್ನು ಫ್ರಾನ್ಸ್ನಲ್ಲಿ ನಡೆಸಲಾಗಿತ್ತು. ಇಲ್ಲಿ 6ನೇ ಆವೃತ್ತಿಯನ್ನು ಫ್ರಾನ್ಸ್ನಲ್ಲಿ ನಡೆಸಲಾಯಿತು. 7ನೇ ಆವೃತ್ತಿಯನ್ನು ಭಾರತದ ಮೇಘಾಲಯನ ಉಮ್ರೇನ್ನಲ್ಲಿ ನಡೆಸಲಾಗುತ್ತಿದೆ. 2011ರಲ್ಲಿ ಸ್ಥಾಪಿತವಾದ ಈ ವ್ಯಾಯಾಮವು ಮಿಲಿಟರಿ ಸಹಕಾರ, ಭಯೋತ್ಪಾದನಾ ನಿಗ್ರಹ ತಂತ್ರಗಳು ಮತ್ತು 2 ಪಡೆಗಳ ನಡುವಿನ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಇದು ಸ್ಥಾಪನೆಯಾಗಿದೆಯಪ್ಪ ಅಂದರೆ 2011ರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಈ ವ್ಯಾಯಾಮವು ಇದು ಮಿಲಿಟರಿ ಸಹಕಾರ ಆಗಿರ್ಬೋದು, ಭಯೋತ್ಪಾದನಾ ನಿಗ್ರಹ ತಂತ್ರಗಳಾಗಿರ್ಬೋದು, 2 ಪಡೆಗಳ ನಡುವಿನ ಪರಸ್ಪರ ಕಾರ್ಯಕ್ಷಮತೆಯನ್ನು ಇದು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಇದು ಭಾರತ ಮತ್ತು ಫ್ರಾನ್ಸ್ ದೇಶಗಳು ಶಕ್ತಿ ಎಂಬ ಮಿಲಿಟರಿ 7ನೇ ಆವೃತ್ತಿಯನ್ನು ಮೇಘಾಲಯದ ಉಮ್ರೇನ್ನಲ್ಲಿ ನಡೆಸಲಿವೆ. ಭಾರತ ಮತ್ತು ಫ್ರಾನ್ಸ್ ಇತರೆ ವ್ಯಾಯಾಮ ನೋಡೋದಾದರೆ, ಭಾರತ ಮತ್ತು ಫ್ರಾನ್ಸ್ನ ಇತರೆ ವ್ಯಾಯಾಮ ಯಾವುದಾಗಿ ಮೊದಲನೇದು ವರುಣ, 2ನೇದಾಗಿ ಗರುಡ. ಇವೆರಡು ಭಾರತ ಮತ್ತು ಫ್ರಾನ್ಸ್ ಇತರೆ ವ್ಯಾಯಾಮಗಳಾಗಿವೆ. ಇತ್ತೀಚೆಗೆ ನಡೀತಾ ಇರೋದು ಶಕ್ತಿ. ಇಂಪಾರ್ಟೆಂಟ್ ಫ್ರೆಂಡ್ಸ್. ಅದೇ ರೀತಿಯಾಗಿ ಇವತ್ತಿನ ಆನ್ಲೈನರ್ ಬಗ್ಗೆ ನೋಡೋಣ. ಸೋನೆ ರೂಪಾಯಿ ವನ್ಯಜೀವಿ ಅಭಯಾರಣ್ಯವು ಅಸ್ಸಾಂ ರಾಜ್ಯದಲ್ಲಿದೆ. ಅಂದರೆ ಸೋನೆ ರೂಪಾಯಿ ವನ್ಯಜೀವಿ ಅಭಯಾರಣ್ಯ ಇದು ಅಸ್ಸಾಂನಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಮೊಹಮ್ಮದ್ ಇದ್ರಿಸ್ ಡೆಬಿ ಅವರು ಚಾಡ್ನ ಆಫ್ರಿಕನ್ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಯಾರು? ಮೊಹಮ್ಮದ್ ಇದ್ರಿಸ್ ಡೆಬಿ ಇವರು ಇತ್ತೀಚೆಗೆ ಚಾಡ್ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮೊಹಮ್ಮದ್ ಇದ್ರಿಸ್ ಡೆಬಿ ಅವರು ಇಂಗ್ಲೆಂಡ್ ಕ್ರಿಕೆಟ್ ತಂಡದ ಪ್ರಖ್ಯಾತ ವೇಗದ ಬೌಲರ್ ಆಗಿರುವ ಜೇಮ್ಸ್ ಆಂಡರ್ಸನ್ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಯಾರು? ಜೇಮ್ಸ್ ಆಂಡರ್ಸನ್. ಇವರು ಇಂಗ್ಲೆಂಡ್ ಕ್ರಿಕೆಟ್ ತಂಡದ ಪ್ರಖ್ಯಾತ ವೇಗದ ಬೌಲರ್ ಆಗಿದ್ದಾರೆ. ಇವರು ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಟೆಸ್ಟ್ ಕ್ರಿಕೆಟ್ಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋವನ್ನು ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಇದು ಯಾರಿಗಾದರೂ PDF ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ, ಅಲ್ಲಿ ಈ PDF ಹಾಕಲಾಗುವುದು. ಇದೇ ರೀತಿಯಾಗಿ ಮುಂದಿನ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.